ಚಾಮರಾಜನಗರ ಜಿಲ್ಲೆಯಲ್ಲಿ 80% ಸಮೀಕ್ಷೆ ನಡೆದಿದೆ. ವಸಂತಕುಮಾರ್ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಬಗ್ಗೆ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ದಲಿತ ಮುಖಂಡರಾದ ವಸಂತಕುಮಾರ್ ಅವರ ಜೊತೆ BB5 ನ್ಯೂಸ್ ಚಾಮರಾಜನಗರ ಜಿಲ್ಲಾ ಕಚೇರಿಯಲ್ಲಿ ವರದಿಗಾರರಾದ ಸ್ವಾಮಿ ಬಳೆಪೇಟೆ ಅವರ ಸಂದರ್ಶನ ನಡೆಸಿದರು. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯು ನಡೆಯುತ್ತಿದ್ದು, ಚಾಮರಾಜನಗರದ ಭಾಗದಲ್ಲಿ 80% ಸಮೀಕ್ಷೆ ನಡೆದಿದೆ. ಇನ್ನು 20% ನಡೆಯುತ್ತಿದೆ. ಪರಿಶಿಷ್ಟ ಜಾತಿ ಉಪಜಾತಿಗಳಿಗೆ ಮೀಸಲಾತಿ ದೊರಕಬೇಕು. ಅಂಬೇಡ್ಕರ್ ಹೇಳಿದಂತೆ ಕಡೆಯ ವ್ಯಕ್ತಿಗೂ ಮೀಸಲಾತಿ ದೊರಕಲಿ. ತಪ್ಪದೆ ನಿಮ್ಮ ಉಪಜಾತಿಗಳನ್ನು ನಮೂದಿಸಿ ಎಂದು ವಸಂತಕುಮಾರ್ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇಸ್ವಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಚಾಮರಾಜನಗರ ಭಾಗದ ದಲಿತ ಮುಖಂಡರಾದ ವಸಂತಕುಮಾರ್ ಅವರು ಇದ್ದಾರೆ. ಈ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಬಗ್ಗೆ ಅವ್ರ ಜೊತೆ ಚರ್ಚಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗಾಗಲೇ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ 5 ರಿಂದ 19ರವರೆಗೆ ಮಾಡಕ್ಕೆ ಮಾಡಿದ್ರು. ಈಗ ಅದನ್ನ ಮುಂದೂಡಿಕೆ ಮಾಡಿದ್ದಾರೆ. ಇದರ ಅನುಕೂಲ ಏನು ಸರ್? 5 ರಿಂದ 19 ಮಾಡಿದ್ರು, ಮತ್ತೆ 19 ರಿಂದ ಎಕ್ಸ್ಟೆಂಡ್ ಪುನಃ 25 ತನಕ ಮಾಡಿದ್ರು. ಪುನಃ ಈಗ 25 ರಿಂದ 29ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಯಾರು ಇಷ್ಟು ದಿನ ಒಳ ಮೀಸಲಾತಿ ಯಾರು ಮಾಡಿಸ್ಕೊಂಡಿಲ್ಲ, ಇವತ್ತು ಮಾಡಿಲ್ಲ ಅಪ್ಲೋಡ್ನ, ದಯಮಾಡಿ ನೀವು ನಮ್ಮ ಜಾತಿಯ ಉಪಜಾತಿಯನ್ನ ನೋಂದಾಯಿಸಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಈಗ ಈ ನಿಮ್ಮ ಚಾಮರಾಜನಗರ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಸಮೀಕ್ಷೆ ನಡೆದಿದೆ ಸರ್? 80% ಸಮೀಕ್ಷೆ ನಮ್ಮ ಚಾಮರಾಜನಗರ ನಡೆದಿದೆ. ಇನ್ನು ಉಳಿದ 20% ಆಗ್ಲಿ, ಮತ್ತೆ ನೀವು ಸಮೀಕ್ಷೆ ಬಗ್ಗೆ ಎಷ್ಟು ನಿಮ್ಮ ಜನಾಂಗ ಆಗ್ಲಿ, ಸಂಘಟನೆ ಆಗ್ಲಿ, ಎಷ್ಟು ಜಾಗೃತರಾಗಿದ್ದೀರಿ? ಜನಗಳಲ್ಲಿ ಯಾವ ಜಾಗೃತ ಮೂಡಿಸಿದ್ರು? ಆಲ್ರೆಡಿ ನಮ್ಮಲ್ಲಿ ಪ್ರಾಥಮಿಕ ಪಾಠಶಾಲೆಯ ಉಪಾಧ್ಯಾಯರನ್ನ ನಮ್ಮ ಇಸೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಇದರೆಲ್ಲ ನೇಮಿಸ್ಕೊಂಡಿದ್ದಾರೆ. ಅವ್ರಿಗೆ ನಾವು ಮನವಿ ಮಾಡಿದ್ರೆ ಮನೆಗೆ ಸರ್ವೆ ಮಾಡಿ, ಆ ಸರ್ವೆಗೆ ಅವರು ಹೇಳಿದಂತ ಉಪಜಾತಿಯನ್ನು ಈಗ ಕರೆಕ್ಟ್ ಆಗಿ ನೀವು ನಮೂದಿಸ್ಬೇಕು ಅಂತ ನಾವು ಆಲ್ರೆಡಿ ಆ ಮುಖ್ಯ ಉಪಾಧ್ಯಾಯರುಗಳು ಹೇಳಿದ್ವಿ. ಈಗ ಮನೆಗೆ ಬಂದು ಸಮೀಕ್ಷೆ ನಡೆಸಿದ ನಂತರ ಆನ್ಲೈನ್ ಮುಖಾಂತರ ಮಾಡಬಹುದು. ಆನ್ಲೈನ್ ಅಲ್ಲಿ ನಮ್ಮ ಕೆಲವು ಹಳ್ಳಿಯ ಭಾಗದ ಜನಕ್ಕೆ ಗೊತ್ತಿರಲ್ಲ. ಇನ್ನು ಸಿಟಿ ಭಾಗದಲ್ಲಿ ಇರತಕ್ಕಂಥವರು ಕೆಲವರು ಜನಾಂಗದವರು ಜಾತಿಯನ್ನ ಹೇಳಲ್ಲ. ಅವ್ರ ಬಗ್ಗೆ ನೀವು ಏನ್ ಹೇಳಕ್? ಅವ್ರನ್ನೆಲ್ಲ ಮನವೊಲಿಸಿ ಇದನ್ನ ನಾವು ಗಣನೆಗೆ ತಕೊಂಡು ದಯಮಾಡಿ ಅವ್ರಿಗೆಲ್ಲ ನಮ್ಮನ್ನೇ ಮಾಡಿಸ್ತೀವಿ. ಆಮೇಲೆ ಕೆಲವು ತಪ್ಪು ಸಂದೇಶಗಳಿದೆ. ಅಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಹೆಸರಿಲ್ಲ, ಆ ದೂರದೃಷ್ಟಿಯಿಂದ ನಾವು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಮನೋಭಾವ ಇರುತ್ತೆ. ಅವರು ಭಯಕರಾಗಿರ್ತಾರೆ. ಆ ಮನೋಬೇಡ. ರೇಷನ್ ಕಾರ್ಡ್ ಇಲ್ಲೇ ಇದ್ರು 2 ವ್ಯಕ್ತಿಯನ್ನ ಆಧಾರ್ ಕಾರ್ಡ್ ಮುಖಾಂತರ ಅವ್ರನ್ನ ನೋಂದಾಯಿಸಬಹುದು. ಈಗ ನೀವು ಈಗಾಗಲೇ ನೋಂದಾಯಿಸಿದ್ದೀರಾ ಅನ್ಕೋತೀವಿ. ಆಲ್ರೆಡಿ ನಾನು ಮೊದಲನೇದಾಗಿ ನೋಂದಾಯಿಸಿದ್ದೀನಿ ನಮ್ಮೂರಲ್ಲಿ. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಭಾಗ ಸಮೀಕ್ಷೆ ಆಗಿದೆ? ನಮ್ಮ ಇರ್ಸೋಡು ಗ್ರಾಮ ಪಂಚಾಯತಿಗೆ ಸಂಪೂರ್ಣ ಮುಕ್ತವಾದ ಹತ್ತಿರ ಬಂದಿದೆ. ಏನೋ ಸ್ವಲ್ಪ 1, 2, 3 ಸ್ವಲ್ಪ ಹತ್ತಿರ ಇದೆ. ಸ್ವಲ್ಪ ನಮ್ಮೂರಲ್ಲಿ 2 ಇತ್ತು, ಅದು ಆನ್ಲೈನ್ ಅಪ್ಲೋಡ್ ಆಗಿರ್ಲಿಲ್ಲ ಗಂಗೋಡಿ ಗ್ರಾಮದಲ್ಲಿ. ಇನ್ನು ಇರ್ಸೋಡು ಸುತ್ತೂರಿನಲ್ಲಿ ಆಲ್ಮೋಸ್ಟ್ ಕ್ಲಿಯರ್. ಆ ಸಂಘ ಸಮಸ್ಯೆಯರು ಯಜಮಾನರುಗಳು, ಗಂಗೋಡಿ ಯಜಮಾನರುಗಳಲ್ಲಿ ಎಲ್ಲರೂ ಸ್ವಂತ ಪ್ರೇರಣೆಯಿಂದ ಜಾತಿಯನ್ನು ಹೇಳ್ಕೊಂಡು ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಸ್ವಲ್ಪ ಅವರು ಜನಗಳನ್ನ ಹೆಚ್ಚಿ ತಮ್ಮ ಮೂಲ ಜಾತಿಗಳನ್ನು ಹೇಳ್ಸಕ್ಕೆ ಬಲಪಡಿಸಕ್ಕೆ ಯಜಮಾನರುಗಳು, ಆಗ ಸಂಘ ಸಂಸ್ಥೆಯರು, ಆಗ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಜೊತೆಗೂಡಿ ನಮ್ಮ ಇರ್ಸೋಡು ಪಂಚಾಯತ್ ಸಂಪೂರ್ಣ ನಾವು ಜಾತಿಗಳಲ್ಲಿ ಉಪಜಾತಿಯನ್ನು ನೋಂದಾಯಿಸಿಕೆ ಸಂಪೂರ್ಣ 100% ನಮ್ಮ ಮಾಡ್ತೀವಿ ಅನ್ನೋ ನಾವು ಸಂದೇಶವನ್ನ ನಮ್ಮ ಚಾಮರಾಜನಗರದಲ್ಲಿ ನಾವು ಸಾರ್ತೀವಿ. ಈಗಾಗಲೇ ಸಮೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಶಿಕ್ಷಕರಾಗ್ಲಿ, ಬೇರೆ ರೀತಿ ಅಧಿಕಾರಿಗಳಾಗ್ಲಿ ದಿಕ್ ತಪ್ಪಿಸುವಂತಹ ಕೆಲಸಗಳು ನಡೀತಾ ಇದೆ ಅಂತ ಅಲ್ಲಲ್ಲೇ ಕೇಳ ಬರ್ತೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೆಲವೊಂದು ಕಡೆ ಬೆಂಗಳೂರಲ್ಲಿ ಆಲ್ರೆಡಿ ದಿಕ್ ತಪ್ಪಿಸುವಂತ ಕೆಲಸವನ್ನು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರಲ್ಲಿ ಮಾಡಿದಾರಂತೆ. ಅವ್ರ ಅಮಾನತು ಕೂಡ ಆಗಿದ್ದಾರೆ. ಆದ್ರೆ ನಮ್ಮ ಇಸೋಡಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಂತ ಅವಕಾಶಗಳು ಕಂಡು ಬಂದಲ್ಲಿ ನಾವು ಯಾವುದೇ ಕಾರಣದ ವ್ಯಕ್ತಿನ ಏನೋ ತಪ್ಪು ದೋಷಗಳನ್ನು ಹೋರಾಟ ಮಾಡಿ ಅವ್ರನ್ನ ನಾವು ಏನು ಮುಂದಿನ ಕಾನೂನು ಪ್ರಕಾರ ಏನು ಕಾನೂನುಗಳನ್ನು ಬೆಳೆಸ್ಬೇಕು ಅದನ್ನ ಖಂಡಿತ ನಾವು ಹೋರಾಟ ಮಾಡೇ ಮಾಡ್ತೀವಿ. ತಪ್ಪು ಮಾಡಿದ್ರೆ ಈಗಾಗಲೇ
ಸಮೀಕ್ಷೆ ನಡೀತಿರುವಂತದ್ದು. ಮುಂದೆ ಮಾಡಿ ಸಮೀಕ್ಷೆ ಮಾಡದೆ ಅಂತಕ್ಕಂಥವ್ರಿಗೆ ನಿಮ್ಮ ಸಂದೇಶ ಏನಕ್ಕೋಸ್ಕರ ಸಮೀಕ್ಷೆಗೆ ಪಾಲ್ಗೊಳ್ಬೇಕು, ನಿಮ್ಮ ಉಪಜಾತಿಯನ್ನು ಏನಕ್ಕೆ ನೋಂದಾಯಿಸಬೇಕು ಅನ್ನೋದು ನನ್ನ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ. ಕರ್ನಾಟಕದ ಪ್ರತಿ ಮೂಲೆ ಜನರಿಗೂ ನಾನು ಹೇಳೋದಿಷ್ಟೇ, ಆದಿ ಕರ್ನಾಟಕ ಜನಾಂಗದವರು ಉಪಜಾತಿಯನ್ನು ದಯಮಾಡಿ ನೀವು ಸಿಟಿಲಿ ಇದಿರಿ ಅಂದ್ಬಿಟ್ಟು ಅಥವಾ ಇನ್ನೊಬ್ರು ಯಾರು ಅದಕ್ಕೆ ಒಳಗಾಗದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮೀಸಲಾತಿಗೋಸ್ಕರ ಇದನ್ನ ದಯಮಾಡಿ ನೀವು ಧೈರ್ಯದಿಂದ ಎದ್ದು ನಮ್ಮ ಉಪಜಾತಿಯನ್ನು ನೋಂದಾಯಿಸಬೇಕಂತ ತಮ್ಮಲ್ಲಿ ನಾವು ಮನವಿ ಮಾಡ್ತೇವೆ. ಈಗ ಉಪಜಾತಿಗಳಲ್ಲಿ ಹಲವಾರು ರೀತಿ ಇದೆ ಸರ್. ಈಗ ವಲಯ ಆಗಿರ್ಬೋದು, ವಲಯ ಅಂತ 0.441 ಮತ್ತೆ 3 ಆತರ ಇದೆ. ಅದರಲ್ಲಿ ನಿಮ್ಮ ಉಪಜಾತಿಯ ನಂಬರ್ ಏನು, ಆ ವಲಯ ಏನು ಇದೆ, ಯಾವ ವಲಯನ್ನ ಸೇರಿಸ್ಬೇಕು? ವಲಯ ಅಂತಂದ್ರೆ ಅದರಲ್ಲಿ ಉಪಜಾತಿಯಲ್ಲಿ 0.441 ಅದನ್ನ ನಾವು ನೋಂದಾಯಿಸಬೇಕು ಅಂತ ನಾವು ಹೇಳಿದೀವಿ ಆಲ್ರೆಡಿ ನಮ್ಮ ಇದರಲ್ಲಿ. ಆ ಉಪಜಾತಿಯನ್ನು ಅದನ್ನೇ ಹಾಕಬೇಕು. ಮೊದಲು 0.4.3 ಇತ್ತು, ಈಗ 0.4.1 ಇದೆ. ದಯಮಾಡಿ ಎಲ್ಲರನ್ನೂ ಮನವಿ ಏನಪ್ಪಾ ಅಂತಂದ್ರೆ SOLAYA ಇದನ್ನೇ ನೋಂದಾಯಿಸಿ ಅಂತ ಹೇಳ್ತಾ ನಾನು ಸಂದೇಶವನ್ನು ಸಾರಕ್ಕೆ ಇಷ್ಟಪಡ್ತೇನೆ. ಈಗ ನಿಮ್ಮ ಚಾಮರಾಜನಗರ ಭಾಗದಲ್ಲಿ ಆಗು ಅಥವಾ ನಿಮ್ಮ ಪಂಚಾಯತಿ ಭಾಗದಲ್ಲಿ 100% ಖಂಡಿತವಾಗ್ಲೂ ನಡೆಯುತ್ತೆ ಅಂತೀರಾ? 100ಕ್ಕೆ 100% ನಮ್ಮ ಇಸೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ನಡೀತದೆ. ಆದ್ರೆ ಸಿಟಿಲಿ ಇರೋ ಜನರಿಗೂ ನಾವು ಇದನ್ನ ಸಂದೇಶವನ್ನು ಸಾರಕ್ಕೆ ನಾವು ಬಯಸ್ತಾ ಇದ್ದೀವಿ. ಈಗ ಕೊನೆಯದಾಗಿ ನೀವು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ದಯಮಾಡಿ ನೀವು ಆದಿ ಕರ್ನಾಟಕ ಜಾತಿಯ ಸಮೀಕ್ಷೆ ನಡೆದಿದೆ. ಆದಿ ಕರ್ನಾಟಕ ಜಾತಿಯಲ್ಲಿ 2 ಉಪಜಾತಿಗಳಿವೆ, ಒಂದು ವಲಯ, ಒಂದು ಮಾದಿಗ ಅಂತ. ದಯಮಾಡಿ ನಿಮ್ಮ ಮೂಲ ಜಾತಿಗಳನ್ನು ನೋಂದಾಯಿಸಬೇಕೆಂದು ತಮ್ಮನ್ನು ನಾನು ಮನವಿ ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.